ನಮ್ಮ ಕಡೆ ಬಾಣಂತಿಗೆ ಕೊಡುವಂಥ ಆಹಾರದಲ್ಲಿ ಈ ಚಟ್ನಿ ಪುಡಿ ಕೂಡ ಒಂದು. ಇದನ್ನು ಬಾಣಂತಿ ಚಟ್ನಿ ಪುಡಿ ಅಂತಲೇ ಕರೆಯೋದು. ಯಾಕೆಂದರೆ ಇದರಲ್ಲಿ ಬಳಸಿರೋ ಎಲ್ಲ ಪದಾರ್ಥಗಳು ಬಾಣಂತಿಯ ಆರೋಗ್ಯಕ್ಕೆ ಬೇಕಾಗುವಂಥದ್ದು. ಹಾಗಾಗಿ ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಬಾಣಂತಿ ಚಟ್ನಿ ಪುಡಿಯನ್ನು ನಾವು ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ. ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸಾಮಾನ್ಯವಾಗಿ 6 ತಿಂಗಳು 1 ವರ್ಷ ಆಗುವವರೆಗೆ ಬಾಣಂತಿಯರ ಆಹಾರದಲ್ಲಿ ಎಣ್ಣೆ ಬಳಸೋದಿಲ್ಲ, ಅದರ ಬದಲಾಗಿ ತುಪ್ಪ ಬಳಸ್ತೀವಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ನಾನಿಲ್ಲಿ 3/4 ಕಪ್ ಅಂದರೆ 4 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದರೆ ಬೆಳ್ಳುಳ್ಳಿ ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನಾವಿಲ್ಲಿ ಚಟ್ನಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ ಬಳಸೋದ್ರಿಂದ ಆ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ, ಮತ್ತು ತುಪ್ಪದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. 4 ರಿಂದ 5 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡಾಗ ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ಆದರೆ ಇದು ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ನಾವಿದನ್ನು ಬಾಣಂತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಗಡಿಬಿಡಿ ಮಾಡಿ ಹಸಿನೇ ತೆಗೆದಿಟ್ಕೊಳ್ಬಾರ್ದು. ಹಾಗಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆಯಲ್ಲ, ಇದರಲ್ಲೇ ನಾನು ಕೊಬ್ಬರಿನ ಕೂಡ ಫ್ರೈ ಮಾಡ್ಕೊಳ್ತೀನಿ. ಇನ್ನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಈಗ ಕೊಬ್ಬರಿನ ನಾವು ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಸಿ ತೆಂಗಿನಕಾಯಿನ ತೊಗೊಳ್ಬಾರ್ದು, ಕೊಬ್ಬರಿನೇ ತೊಗೋಬೇಕು. ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು, ಅಥವಾ ತುರಿದು ಕೂಡ ಈ ರೀತಿ ಹುರ್ಕೋಬೋದು. ಈಗ ಇದು ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟಾದಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ ಹುರಿದು ತೆಗೆದಿಟ್ಕೊಂಡಿದ್ದೀನಲ್ಲ, ಅದೇ ಪ್ಲೇಟಿಗೆ ಈ ಕೊಬ್ಬರಿನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ತುಪ್ಪ ಇದೆ, ಇದರಲ್ಲಿ ನಾವು ತೊಗರಿಬೇಳೆನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಣಗಿಸಿ ಕೂಡ ಯೂಸ್ ಮಾಡಬಹುದು, ಅಥವಾ ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಮೇಲ್ಗಡೆ ಪೌಡರೆಲ್ಲ ಹೋಗೋ ಥರ ಒರೆಸಿ ಕೂಡ ಯೂಸ್ ಮಾಡಬಹುದು. ನಾನು ಒಂದು ಬಟ್ಟೆಯಿಂದ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸೀದ್ ಹೋಗೋದಕ್ಕೆ ಬಿಡಬಾರ್ದು. ಈಗ ಇದು ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟಾದರೆ ಇದನ್ನು ಕೂಡ ನಾವು ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋವಾಗ ಇಲ್ಲಿ ತುಪ್ಪ ಕಂಪ್ಲೀಟಾಗಿ ಖಾಲಿಯಾಗಿದೆ. ಇನ್ನು ಕೊನೆಯದಾಗಿ ನಾವು ಕರಿಬೇವನ್ನು ಹುರ್ಕೋಬೇಕು. ಈ ಎಲೆ ಕೂಡ ಹಾಗೆಯೇ ನಾವು ತಂದಾಗ ಒಂದ್ಸಲ ಕ್ಲೀನ್ ಮಾಡಿಕೊಂಡು ತೊಳೆದು ನೀರನ್ನೆಲ್ಲ ಆರಿಸಿ ಆಮೇಲೆ ಇದನ್ನು ಹುರ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಕ್ರಿಸ್ಪಿ ಆಗಬೇಕು. ನಾವು ಕೈಯಲ್ಲಿ ಮುಟ್ಟು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ಆಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಬೇಕು. ಈಗ ಇದಾಗಿದೆ ನೋಡಿ, ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಈಗ ನಾವಿದಕ್ಕೆ ಖಾರಕ್ಕೆ ಕಾಳುಮೆಣಸನ್ನು ತೊಗೋಬೇಕು. ಸಾಮಾನ್ಯವಾಗಿ ಬಾಣಂತಿಯರಿಗೆ ಹಸಿಮೆಣಸು ಅಥವಾ ಒಣಮೆಣಸನ್ನು ತುಂಬ ದಿನ ಕೊಡೋದಿಲ್ಲ. ಈಗ 1 ತಿಂಗಳಾದಮೇಲೆ ಈ ಚಟ್ನಿ ಪುಡಿಯನ್ನು ಕೊಡೋದ್ರಿಂದ ನಾವಿದಕ್ಕೆ ಖಾರಕ್ಕೆ ಕಾಳುಮೆಣಸನ್ನೇ ಬಳಸಬೇಕು. ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಕಾಳುಮೆಣಸನ್ನು ಫ್ರೈ ಮಾಡೋದೇನು ಬೇಡ. ನಾವು ಫ್ಲೇಮ್ ಆಫ್ ಮಾಡಿದಾಗ ಪ್ಯಾನ್ ಸ್ವಲ್ಪ ಬಿಸಿ ಇರುತ್ತಲ್ಲ, ಅದರಲ್ಲೇ ಅದು ಫ್ರೈ ಆದರೆ ಸಾಕಾಗ್ತದೆ. ಕೊನೆಯಲ್ಲಿ ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಹಾಕಿ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೆ ಬಿಡಬೇಕು. ಇದು ತಣ್ಣಗಾದಮೇಲೆ ನಾವಿದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ 10 ರಿಂದ 15 ನಿಮಿಷ ಆಗಿದೆ. ಈ ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ನಾನು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ. ಈ ಚಟ್ನಿ ಪುಡಿಯನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಬೆಲ್ಲ, ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕೋಬೇಕು. ಉಪ್ಪನ್ನು ಒಂದೇ ಸಲ ತುಂಬ ಹಾಕ್ಕೊಳ್ಬೇಡಿ. ಇದಕ್ಕೆ ಜಾಸ್ತಿ ಉಪ್ಪೇನು ಹಿಡಿಯೋದಿಲ್ಲ. ಒಂದು ಸಲ ಕಡಿಮೆ ಹಾಕ್ಕೊಂಡು ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದು ಬಿಸಿ ಇರ್ತದೆ, ಹಾಗಾಗಿ ಒಂದು ಪ್ಲೇಟಲ್ಲಿ ಇದನ್ನು ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೋಬೇಕು. 1 ಸ್ಪೂನ್ ತುಪ್ಪಕ್ಕೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಚಟ್ನಿ ಪುಡಿಗೆ ಸೇರಿಸ್ಕೊಳ್ಳೋದು. ಇನ್ನೇನು ಬೇಡ. ಇದು ಎಲ್ಲವೂ ಮಿಕ್ಸ್ ಆಗೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಬಾಣಂತಿಗೆ 1 ತಿಂಗಳು ಕಂಪ್ಲೀಟ್ ಆದಮೇಲೆ ಊಟದಲ್ಲಿ ಕೊಡುವಂಥದ್ದು. ಮಧ್ಯಾಹ್ನ ಅಥವಾ ರಾತ್ರಿ ಯಾವುದಾದ್ರೂ ಒಂದು ಹೊತ್ತು ಬಿಸಿ ಬಿಸಿ ಅನ್ನದ ಜೊತೆ ಇದು ಚಟ್ನಿ ಪುಡಿ 1 ಅಥವಾ 2 ಸ್ಪೂನ್ ಹಾಕಿ ಬಿಸಿ ತುಪ್ಪ ಹಾಕಿ ಒಂದು 2-3 ತುತ್ತು ಈ ಚಟ್ನಿ ಜೊತೆ ಊಟ ಮಾಡಿ ಆಮೇಲೆ ಸಾರಲ್ಲಿ ಊಟ ಮಾಡೋದು. ಯಾಕೆಂದರೆ 1 ತಿಂಗಳವರೆಗೆ ಸಾಮಾನ್ಯವಾಗಿ ಅನ್ನ ಮತ್ತು ಮೆಣಸಿನ ಸಾರು ಜೊತೆ ಊಟ ಕೊಡ್ತಾರೆ. 1 ತಿಂಗಳಾದಮೇಲೆ ಸೊಪ್ಪಿನ ಪಲ್ಯ, ತರಕಾರಿ ಎಲ್ಲ ಕೊಡುವಾಗ ಬಾಣಂತಿಗೆ ಎಸಿಡಿಟಿ ಆಗಬಾರ್ದು. ಹಾಗೆ ಇದೆಲ್ಲ ಪದಾರ್ಥಗಳನ್ನು ತಿನ್ನೋದಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡ್ತಾರೆ. ಇದನ್ನು ಬಾಣಂತಿಯರಲ್ಲದೆ ಬೇರೆಯವರು ಕೂಡ ಯೂಸ್ ಮಾಡಬಹುದು. ತುಂಬ ಟೇಸ್ಟಿಯಾಗಿರ್ತದೆ. ಬೇರೆಯವರಿಗೋಸ್ಕರ ಮಾಡ್ಕೊಳ್ಳೋವಾಗ ಇದಕ್ಕೆ ಒಣ ಮೆಣಸು ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ಕೋಬಹುದು. ಇದು ಬಾಣಂತಿಗಾಗಿರೋದ್ರಿಂದ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇಷ್ಟ ಆದರೆ ಬಹಳ ರುಚಿಯಾದ ಬಾಣಂತಿ ಚಟ್ನಿ ಪುಡಿ ರೆಡಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೊಂದಷ್ಟು ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.